ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಪ್ಲೀಸ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ. ಬೆಳಬೆಳಿಗ್ಗೆನೇ ಯಾವ ಥರ ಮುಖ ಮಾಡಿಕೊಂಡು ಆ ಕಡೆ ತಿರುಗ್ಕೊಳ್ತಾ ಇದ್ದಾನೆ. ಅವನು ಎದ್ದೇಳೋ ಅಷ್ಟೊತ್ತಿಗೆ ನಾವು ಟೀ ಮಾಡ್ಕೊಂಡು ಕುಡಿದಿದ್ವಿ. ಇಬ್ಬರು ಕೂಡ ಬ್ರೆಡ್ ತಿನ್ನೋದನ್ನ ನೋಡ್ದ ಅವನು. ಮತ್ತು ಅದಕ್ಕೆ ಅಮ್ಮ ನನಗೂ ಕೊಡು ಹಾಲು ಅಂತ ಹೇಳಿ ಬನ್ನು ಎಷ್ಟಿತ್ತೋ ಅಷ್ಟು ಕೂಡ ಕವರ್ನ ಕೈ ಹಿಡ್ಕೊಂಡು ಕೂತ್ಕೊಳ್ತಾನೆ ಬೆಳಬೆಳಿಗ್ಗೆ. ಹಂಗಾಗಿ ಅವನಿಗೂ ಕೂಡ ಸಮಾಧಾನ ಮಾಡಿ ಹಾಲನ್ನು ಬ್ರೆಡ್ಡು ತಿನ್ನಿಸ್ತಾ ಇದ್ದೀನಿ ಅವನಿಗೂ. ಪಾಪು ಕೂಡ ನಮ್ಮ ಜೊತೆನೇ ಎದ್ಬಿಡುತ್ತೆ. ಅವಳನ್ನು ಕೂಡ ಆಟ ಆಡ್ತಾ ಇದೆ. ಅದು ಅವಳನ್ನ ಒಂದು ಸೈಡಿಗೆ ಹಾಕ್ಕೊಂಡಿದ್ದೀವಿ. ಯಾಕಂದರೆ ಅವಳು ಒಳಗೆ ರೂಮಲ್ಲಿ ಇಟ್ಬಿಟ್ರೆ ಒಬ್ಬಳೇ ಅಳ್ತಾಳೆ ಅಂತೇಳಿ ಅವಳನ್ನ ನಾವು ಎಲ್ಲಿರ್ತೀವೋ ಹಾಲಲ್ಲಿ ಅವಳನ್ನ ಅಲ್ಲೇ ಆಟ ಆಡ್ಸೋಕ್ಕೆ ಬಿಡ್ತೀವಿ. ಅವಳು ಸುಮ್ಮನೆ ಅಳ್ತಾ ಇದ್ಲು. ಅವಳು ಆಲ್ರೆಡಿ ಒಂದು 1/4 ಗಂಟೆ ಆಗಿತ್ತು ಅವಳನ್ನ ಆಟ ಆಡೋಕ್ಕೆ ಬಿಟ್ಟು. ಅಳ್ತಾ ಇತ್ತು. ಮತ್ತು ಈಗಾಗಲೇ 5 ತಿಂಗಳಾಗಿದೆ ಪಾಪುಗೆ. ಅದು ಏನಂತಾರೆ ದೇಕೋದು ಅಂತ ಹೇಳ್ತಾರಲ್ಲ, ಅವಳು ಆ ಥರ ಟ್ರೈ ಮಾಡ್ತಾ ಇದ್ದಾಳೆ. ಆ ಥರ ಮಾಡ್ಕೊಂಡು ಹಗಲೆಲ್ಲ ಅಳ್ತಾ ಇರ್ತಾಳೆ, ಕೆಲಸ ಮಾಡೋಕ್ಕೆ ಬಿಡ್ತಾ ಇರಲ್ಲ. ಅದಾದಮೇಲೆ ಅವನ್ನ ಸಮಾಧಾನ ಮಾಡಿದ್ದಾಯಿತು. ಈಗ ಮನೆ ಕೆಲಸ ಎಲ್ಲ ಬೆಡ್ಶೀಟೆಲ್ಲ ಮಡಚಿಟ್ಟು ಈಗ ಒಳಗೆಲ್ಲ ಕಸ ಹೊಡ್ಕೊಂಬಂದಿದ್ದೀನಿ. ಮತ್ತು ಬಾಗಿಲಲ್ಲಿ ಆಲ್ರೆಡಿ ನಾನು ಎದ್ದೇಳೋ ಅಷ್ಟೊತ್ತಿಗೆ ನಮ್ಮ ಮನೆಯವರು ಹೊರಗಡೆ ಎಲ್ಲ ಕಸ ಹೊಡೆದು ಹಾಕಿದ್ರು. ಅದನ್ನು ಮತ್ತೆ ಒಳಗೆ ಮಾತ್ರ ನಾನು ಕ್ಲೀನ್ ಮಾಡ್ಕೊತಿದ್ದೀನಿ. ಅದಾದಮೇಲೆ ಮತ್ತೆ ನೆಲ ಒರೆಸ್ಬೇಕಿತ್ತು. 2 ದಿನದಿಂದ ನೆಲ ಒರೆಸಿರಲಿಲ್ಲ. ತುಂಬ ಗಲೀಜಾಗಿತ್ತು. ಮಕ್ಕಳಿರೋದ್ರಿಂದ ತುಂಬ ಊಟ ಮಾಡಿಸೋದು ಎಲ್ಲ ತಿನ್ನೋದು ಅಲ್ಲಲ್ಲೇ ಹಾಕಿರ್ತಾರೆ. ಸ್ವಲ್ಪ ಕೆಲಸನೆಲ್ಲ ಮುಗಿಸ್ಕೊಂಬಿಟ್ಟು ಇವತ್ತು ನೆನ್ನೆ ಇಡ್ಲಿ ಹಿಟ್ಟು ರುಬ್ಬಿಕ್ಕಿದ್ದೆ ನಾನು ಭಾನುವಾರ ನೈಟು. ಸೋಮವಾರದ ಲಾಗು ನಾನು ಮಾಡ್ತಾ ಇರೋದು. ಹಂಗಾಗಿ ಬೆಳಗ್ಗೆ ಇಡ್ಲಿ ಸಾಂಬಾರು ಮಾಡೋಣ ಅಂತೇಳಿ ತುಂಬ ದಿನ ಆಗಿತ್ತು ನಾನು ಸಾಂಬಾರೇ ಮಾಡಿರಲಿಲ್ಲ. ಬರೀ ಚಟ್ನಿ ಇಡ್ಲಿ ತಿಂತಾರೆ ನಮ್ಮ ಮನೆಯವ್ರು ಜಾಸ್ತಿ. ಇವತ್ತು ನನಗೆ ಯಾಕೋ ಸಾಂಬಾರು ಮಾಡಬೇಕಂತ ಅನ್ನಿಸ್ತು. ಇಡ್ಲಿ ಸಾಂಬಾರು ತಿನ್ನೋಣ ಅಂಥೇಳಿ ಸಾಂಬಾರಿಗೆ ಟೊಮಟೊ, ಈರುಳ್ಳಿ, ಹಸಿಮೆಣ್ಸಿನ್ಕಾಯಿ, ಸ್ವಲ್ಪ ಅರಶಿನ ಎಲ್ಲ ಹಾಕಿ ಒಂದು 3-4 ವಿಷಲ್ ಹಾಕ್ಸೋಣ ಅಂತ ಹೇಳ್ಬಿಟ್ಟು ನಾನು ಕುಕ್ಕರ್ಗೆ ಮುಚ್ಚಿಟ್ಟಿದ್ದೀನಿ. ಅದಾದಮೇಲೆ ನಮ್ಮ ಹಸ್ಬೆಂಡ್ ಬಂದರು. ನನ್ನ ಕೆಲಸನೆಲ್ಲ ಮುಗಿಸ್ಕೊಂಡು ನೆಲ ಎಲ್ಲ ಒರೆಸ್ಕೊಂಬಿಟ್ಟು ಎಲ್ಲ ಮಾಡೋ ಅಷ್ಟೊತ್ತಿಗೆ 9 ಗಂಟೆ ಮೇಲೆ ಆಗಿತ್ತು ನನಗೆ. ಪಾಪು ಬಟ್ಟೆ ಕೂಡ ಇತ್ತು. ಆ ಬಟ್ಟೆನೂ ಕೂಡ ವಾಶ್ ಮಾಡಾಕಿ ಬಂದೆ. ಯಾಕಂದರೆ ಹೊರಗಡೆ ಬಿಸಿಲಾಗ್ಬಿಟ್ರೆ ಪಾಪು ಮತ್ತು ಅವಳು ಮಲಗಿಸಿ ನಾನು ಬಟ್ಟೆ ತೊಳೆಯೋಕೆ ಹೋಗಿದ್ದೆ. ಮತ್ತು ಎದ್ರೆ ಏನು ಕೆಲಸ ಮಾಡೋದಕ್ಕೂ ಬಿಡಲ್ಲ ಅಂಥೇಳಿ. ಅದಾದಮೇಲೆ ಹಸ್ಬೆಂಡ್ ಬಂದರು. ಅವರು ಕೂಡ ಇಡ್ಲಿ ನಾನು ಸಾಂಬಾರಿಗೆಲ್ಲ ರೆಡಿ ಮಾಡಿ ಇಟ್ಟಿದ್ದಾದಮೇಲೆ ಅವರು ಇಡ್ಲಿ ಬೇಗ ಮಾಡೋಣ ಅಂಥೇಳಿ ಅವರು ಸ್ವಲ್ಪ ಹೆಲ್ಪ್ ಮಾಡಿದರು. ಇಡ್ಲಿ ಪಾತ್ರೆ ಜಸ್ಟ್ ಪ್ಲೇಟಿಗೆಲ್ಲ ಆಯಿಲ್ ಹಚ್ಚಿಬಿಟ್ಟು ಇಡ್ಲಿ ಹಾಕ್ಬಿಟ್ಟು ಅವ್ರು ಹೋದರು. ಯಾಕಂದರೆ ಪಾಪು ಅಳ್ತಾ ಇತ್ತು. ಆಲ್ರೆಡಿ ಎದ್ದಿದ್ಲು ಅವಳು ಕೂಡ. ಅವಳನ್ನ ಸುಮ್ಮನಿರ್ಸಕ್ಕಂತ ಹೋಗಿದ್ದಾರೆ. ನಾನು ಈ ಕಡೆ ಸಾಂಬಾರಿಗೆಲ್ಲ ಆಗಲೇ ವಿಷಲ್ ಹಾಕ್ಸ್ಬಿಟ್ಟು ಸೈಡಿಗೆ ಇಟ್ಟು ತಣ್ಣಗಾಗಲಿ ಅಂಥೇಳಿ ಈಗ ಚಟ್ನಿ ಮಾಡ್ಕೊಳ್ತಾ ಇದ್ದೀನಿ. ಚಟ್ನಿಗೆ ಶೇಂಗಾ ಬೀಜ ಸ್ವಲ್ಪ ಹಾಕ್ತಿದ್ದಾನೆ. ಯಾಕಂದರೆ ಮನೆಯಲ್ಲಿ ಬರೀ ಕಾಯಿ ಚಟ್ನಿ ಹಾಕಿದ್ರೆ ಟೇಸ್ಟ್ ಬರಲ್ಲ ಅಂತೇಳಿ ಶೇಂಗಾ ಬೀಜನ ನಾನು ಸ್ವಲ್ಪ ಫ್ರೈ ಮಾಡಿ ಹಸಿಮೆಣ್ಸಿನ್ಕಾಯಿನೂ ನಾನು ಅದೆಲ್ಲ ಸೇರಿಸಿ ಚಟ್ನಿ ಮಾಡ್ತೀನಿ. ಮತ್ತು ಈಗ ಚಟ್ನಿಗೆಲ್ಲ ಹುರ್ಕೊಂಡು ರೆಡಿ ಆಯಿತು. ಇನ್ನೂ ಹಸಿಮೆಣ್ಸಿನ್ಕಾಯಿ ನಾನು ಚಟ್ನಿ ಜಾಸ್ತಿ ಮಾಡೋದಿಲ್ಲ. ಇಬ್ಬರೇ ಅಲ್ವಾ ನಾವು, ಪಾಪುದೇನು ಅಷ್ಟೊಂದೇನು ಲೆಕ್ಕ ಇರಲ್ಲ. ಅದಾದಮೇಲೆ ಚಟ್ನಿಗೆಲ್ಲ ಹುರ್ಕೊಂಡಾಯಿತು. ಅದು ಇಡ್ಲಿನಲ್ಲಿ ಕೂಗಿಸ್ಕೊಂಡಿದ್ನಲ್ಲ ಸಾಂಬಾರು ಮಾಡೋಣ ಅಂತ, ಅದನ್ನೆಲ್ಲ ಕೂಡ ಮಸ್ಕೊಳ್ತಾ ಇದ್ದೀನಿ ಚೆನ್ನಾಗೆ. ಅದೀಗ ಮಸ್ಕೊಂಡು ರೆಡಿ ಆಯಿತು. ಅದನ್ನು ಈಗ ನಾನು ಒಗ್ಗರಣೆ ಮಾಡಿಕೊಂಡು ಕರಿಬೇವಿನ ಸೊಪ್ಪು, ಸಾಸಿವೆ ಎಲ್ಲ ಹಾಕಿ ಒಗ್ಗರಣೆ ಮಾಡ್ಕೊಂಡು ಈಗ ಒಗ್ಗರಣೆ ಕೂಡ ಹಾಕ್ಕೊಳ್ತಾ ಇದ್ದೀನಿ ಸಾಂಬಾರಿಗೆ. ಆ ಕಡೆ ಇಡ್ಲಿ ಕೂಡ ಅದು ಬೇಯ್ತಾ ಇತ್ತು ಇಡ್ಲಿಗೆ. ಈಗ ಏನಾಗ್ಬಿಟ್ಟಿದೆ ಅಂದರೆ ಮನೆಯಲ್ಲಿ ಇಲ್ಲಿ ನಾವು ನಮ್ಮ ಮನೆಯವರು ಮತ್ತು ಮಕ್ಕಳು ಇರೋದ್ರಿಂದ ನನಗೆ ಎಲ್ಲ ಕೆಲಸನೂ ಮಾಡಿಕೊಂಡು ಎದ್ದ ತಕ್ಷಣ ಅಡುಗೆ ಮನೆಗೆ ನಾವು ಟೀ ಮಾತ್ರ ಮಾಡ್ಕೊಂಡು ಕುಡಿತೀನಿ. ನೆಕ್ಸ್ಟು ಅಡುಗೆ ಕೆಲಸ ಬೇಗ ಮಾಡಲ್ಲ. ಯಾಕಂದರೆ ನಮ್ಮ ಮನೆಯವರು ಬೇಗನೆ ಆಫೀಸಿಗೆ ಹೋಗ್ಬಿಡ್ತಾರೆ. ನಮ್ಮದು ಕಂಪ್ಯೂಟ್ರು ಸೆಂಟ್ರಿದೆ. ಯಾವುದಾದ್ರು ವರ್ಕ್ ಇದ್ದರೆ ಬೇಗ ಸರ್ವರು ಕೆಲಸ ಮಾಡಲ್ಲ ಅಂಥೇಳಿ ಬೇಗನೆ ಹೋಗ್ಬಿಡ್ತಾರೆ. ನಮ್ಮ ಪಾಪುನ ಅವನು ಕೂಡ ಬಿಟ್ಟು ಹೋಗೋದ್ರಿಂದ ನನಗೆ ಇಬ್ಬರನ್ನೂ ಸುಧಾರಿಸ್ಕೊಂಡು ಅಡುಗೆ ಮಾಡೋಕ್ಕೆ ಲೇಟ್ ಆಗಿಬಿಡುತ್ತೆ. ಮತ್ತು ಪಾಪುದು ಡೈಪರ್ ಯೂಸ್ ಮಾಡ್ತೀವಲ್ಲ, ಕ್ಲಾತ್ ಡೈಪರ್, ಅದನ್ನು ಬೇಗನೆ ತೊಳೆದಾಕಬೇಕು. ಯಾಕಂದರೆ ಅದು ಈಗ ಬೆಳಿಗ್ಗೆ ತೊಳೆದಾಕಿದ್ರೆ ಸಾಯಂಕಾಲ ಅಷ್ಟೊತ್ತಿಗೆ ಒಣಗಿಬಿಡುತ್ತೆ. ಹಂಗಾಗಿ ನಾನು ಪಾಪು ಬಟ್ಟೆನ ಬೇಗ ತೊಳೆದಾಕ್ಬಿಡ್ತೀನಿ. ಅದಾದ ನಂತರ ಈ ಚಟ್ನಿಗೆಲ್ಲ ಎಲ್ಲ ಫ್ರೈ ಮಾಡ್ಕೊಂಡು ರೆಡಿ ಆಯಿತು. ಮತ್ತು ಚಟ್ನಿ ಎಲ್ಲ ರುಬ್ಬಿಟ್ಕೊಂಡು ರೆಡಿ ಮಾಡ್ಕೊಂಡಿದ್ದೀನಿ. ಚಟ್ನಿ ಕೂಡ ರೆಡಿ ಆಯಿತು ಇವಾಗ ಟಿಫನ್ ಮಾಡೋಕ್ಕೆ. ಮತ್ತು ಈಗ ಸಾಂಬಾರಿಗೆ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು ಅದನ್ನು ಸಾಂಬಾರನ್ನು ಒಗ್ಗರಣೆ ಮಾಡಿಕೊಂಡು ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು ನಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನೀವು ಕಾಣ್ತಾ ಇದೆಯಲ್ಲ ವೀಡಿಯೋದಲ್ಲಿ. ಇನ್ನು ಬಿಸಿ ಸಾಂಬಾರನ್ನೇ ನಾನು ಇನ್ನೊಂದು ಬಿಸಿ ಮಾಡಿಕೊಂಡು ಸೈಡಿಗೆ ಇಟ್ಕೊಂಡೆ. ಅದು ಕೂಡ ಆಯಿತು. ಚಟ್ನಿ ಸಾಂಬಾರು ರೆಡಿ ಆಯಿತು ಇವಾಗ. ಈಗ ಇಡ್ಲಿ ನೋಡಿ, ಇಡ್ಲಿನೂ ಕೂಡ ಎಲ್ಲ ಬೇಯಿಸಿದ್ದಾಯಿತು.
ಇಡ್ಲಿ ಸ್ಮೆಲ್ ಬರ್ತಿತ್ತು ಆವಾಗಲೇ ಇಡ್ಲಿ ಆಗಿದೆ ಅಂತ. ನಾನು ಮಾಡಿರೋ ಎಡವಟ್ಟು ಏನಪ್ಪ ಅಂದರೆ, ಈಗ ನಾನು ನೈಟು ನಾನು ರುಬ್ಬಿಟ್ಟ ಮೇಲೆ ಸ್ವಲ್ಪ ಲೇಟ್ ಆಯಿತು. ಮೊನ್ನೆ ನನಗೆ ಇಡ್ಲಿನ ರುಬ್ಬಿಟ್ಟಿದ್ದೆ 10 ಗಂಟೆ ಆಯಿತು. ಮತ್ತು ನನಗೆ ನೆನಪಾಗಿಲ್ಲ, ಸೋಡಾ ಪುಡಿ ಹಾಕಿದ್ದನ್ನ ಬಿಟ್ಬಿಟ್ಟಿದ್ದೆ. ಸೋಡಾ ಪುಡಿ ಹಾಕಿ ಮಿಕ್ಸ್ ಮಾಡಿಲ್ಲ, ಉಪ್ಪೆಲ್ಲ ಹಾಕಿ ಮಿಕ್ಸ್ ಮಾಡಿದ್ದೆ ಬೆಳಿಗ್ಗೆ ಅಷ್ಟೊತ್ತಿಗೆ ಕರಗಲಿ ಅಂತೇಳಿ. ಆದರೆ ಇದು ಸೋಡಾ ಪುಡಿ ಹಾಕಿರಲಿಲ್ಲ. ಮತ್ತು ಚಳಿಗಾಲ ಇರೋದ್ರಿಂದ ಹಿಟ್ಟು ಚೆನ್ನಾಗಿ ರೆಡಿಯಾಗಿರಲಿಲ್ಲ ಇಡ್ಲಿ. ನಾನೇನು ಮಾಡಿದೆ, ಇಡ್ಲಿ ಬಿಡು ಚೆನ್ನಾಗಿ ಬರುತ್ತೆ ಅಂತೇಳಿ ಅದೇ ಹಿಟ್ಟಿಗೆ ನಾನು ಸಾಯಂಕಾಲ ನೋಡ್ಕೋಬೇಕಿತ್ತು. ಬಟ್ ಬೆಳಿಗ್ಗೆನೇ ಇಡ್ಲಿ ಚಟ್ನಿ ಚೆನ್ನಾಗಿರುತ್ತೆ ಅಂತೇಳಿ ಅದೇ ಹಿಟ್ಟನ್ನೇ ನಾನು ಇಡ್ಲಿಗಿಟ್ಟೆ. ಬಟ್ ಇಡ್ಲಿ ಅಷ್ಟೊಂದು ಸಾಫ್ಟಾಗಿ ಬಂದಿರಲಿಲ್ಲ ನನಗೆ. ಅದನ್ನು ಏನು ಮಾಡೋದು ಇವಾಗ. ನಮ್ಮ ಹಸ್ಬೆಂಡಿಗೆ ಬೇರೆ ಲೇಟ್ ಆಗುತ್ತೆ ಆಫೀಸಿಗೆ, ಅವರು ಕೂಡ ಫೋನ್ ಬರ್ತಾ ಇರುತ್ತೆ ಯಾರಾದರೂ ಬಂದರೆ ಅಂತೇಳಿ. ಅವರು ವೆಯ್ಟ್ ಮಾಡ್ತಿರ್ತಾರೆ. ಮತ್ತು ನೀವು ಟಿಫನ್ ಕೂಡ ಲೇಟ್ ಆಗಿಬಿಡ್ತು ಅಂತೇಳಿ, ಸಾರಿ ಲೇಟ್ ಆಯಿತು ಅಂತೇಳಿ ಪಾಪನೂ ಕೂಡ ಹೊಟ್ಟೆ ಹಸಿತು ಅಂತ ಹೇಳ್ತಾ ಇರ್ತಾನೆ. ಅದನ್ನೇ ಒಂದು ಸ್ವಲ್ಪ ತಿಂದೋಗ್ಲಿ ಬಿಸಿದೆ ನೋಡಿ. ನಾನು ಮಧ್ಯಾಹ್ನ ಪಾಪು ಎದ್ದಿತ್ತು, ನಿದ್ದೆ ಮಾಡಿದ್ಮೇಲೆ ನಾನು ಸಿರಪ್ ಕುಡ್ಸೋಣ ಅಂತ ತುಂಬಿಟ್ಟು ಹೋಗಿದ್ದೀನಿ ಬೀರಿಟಲ್ಲಿ. ನಾನು ಅನ್ನ ವಿಶಾಲ ಆಗ್ತಾಯಿತ್ತು, ಆಫ್ ಮಾಡಿ ಬರೋಣ ಅಂತ ಕಿಚನ್ಗೆ ಹೋಗಿದ್ದೀನಿ. ಬರೋ ಅಷ್ಟೊತ್ತಿಗೆ ಅವನು ನನ್ನ ಮಗ ಮುರಳಿಯೇ ಅವಳಿಗೆ ಸಿರಪ್ ಕುಡಿಸ್ತಾ ಇದ್ದಾನೆ ನೋಡಿ. ಇನ್ನೇನು ಮಾಡಿದ್ದೀವಲ್ಲ ಅಂತೇಳಿ ತಿನ್ಕೊಂಡ್ವಿ. ಅದಾದಮೇಲೆ ಇಡ್ಲಿನೂ ಸ್ವಲ್ಪ ಉಳಿದಿತ್ತು, ಅದು ನಾನು ಡಸ್ಟ್ಬಿನ್ನಿಗೆ ಹಾಕ್ಬಿಟ್ಟೆ. ಅದಾದಮೇಲೆ ನೋಡಿ ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡೆ. ಮತ್ತು ಮಧ್ಯಾಹ್ನಕ್ಕೆ ಕಿಚನ್ ಸ್ವಲ್ಪ ಕೆಲಸ ಇತ್ತು. ಹಾಗಾಗಿ ನಾನು ಪಾಪು ಕೂಡ ಎದ್ದಿದ್ನಲ್ಲ, ಅವಳಿಗೆ ಡೈಲಿ ನಾನು ಕ್ಯಾಲ್ಸಿಯಂ ಸಿರಪ್ ಡಾಕ್ಟ್ರು ಕೊಟ್ಟಿದ್ದಾರೆ ಕುಡಿಸ್ರಿ ಅಂತೇಳಿ 1 ವರ್ಷದವರೆಗೂ. ಡೈಲಿ ಅವಳಿಗೆ ಕ್ಯಾಲ್ಸಿಯಂ ಸಿರಪ್ನ ಕುಡಿಸ್ತಾ ಇರ್ತೀನಿ ನೋಡಿ. ನಾನು ಒಂದು ಬೀರಿಟಲ್ಲಿ ಹಾಕಿಟ್ಬಿಟ್ಟು ಸ್ವಲ್ಪ ಅನ್ನಕ್ಕಿಟ್ಟಿದ್ದೆ ವಿಷಲ್ಲು, ಅದನ್ನು ಹಾಕಿಸಿ ಮುಗಿಸ್ಬರೋಣ ಕೆಲಸ ಅಂತ ಹೇಳಿ ನಾನು ಹೋಗಿದ್ದೀನಿ. ನಾನು ಬರೋ ಅಷ್ಟೊತ್ತಿಗೆ ನಮ್ಮ ಪಾಪು ಏನು ಮಾಡ್ತಿದ್ದಾನೆ, ಅವನು ಕುಡಿಸ್ತಾ ಇದ್ದಾನೆ. ಯಾಕಂದರೆ ನಾನು ಡೈಲಿ ಕುಡಿಸ್ತಾ ಇರೋದನ್ನ ಅವ್ನು ನೋಡ್ತಿರ್ತಾನಲ್ವಾ. ಅಮ್ಮ ಡೈಲಿ ಪಾಪುಗೆ ಕ್ಯಾಲ್ಸಿಯಂ ಕುಡಿಸ್ತಾರಂತೆ, ಅದೇ ಥರನೇ ಅವನು ಅದು ಸಣ್ಣ ಪಾಪು ಬಾಯೊಳಗೆ ಮಾತ್ರ ಇಡೋ ಥರ ಬರ್ತಾವಲ್ಲ ಸಿರಪ್ಗಳಿಗೆ ಕ್ಯಾಪಲ್ಲಿ, ಅದನ್ನು ಆ ಥರ ನಾನು ಬರೋ ಅಷ್ಟೊತ್ತಿಗೆ ಅವನು ಆ ಥರ ತೊಗೊಂಡು ಅವಳಿಗೆ ಕುಡಿಸ್ತಾ ಇದ್ದ. ಯಾಕಂದರೆ ಇಬ್ಬರು ಆಟ ಆಡ್ತಾಯಿದ್ರು. ಹಂಗಾಗಿ ಅವಳನ್ನ ನಾನೆಷ್ಟು ನೀಟಾಗಿ ಕೈ ಹಿಡ್ಕೊಂಡು ಕುಡಿಸ್ತೀನೋ ಅವನು ಅದೇ ಥರನೇ ಕುಡಿಸ್ತಾ ಇದ್ದಾನೆ ನೋಡಿರಿ. ಅದಾದಮೇಲೆ ನಮ್ಮ ಮನೆಯವ್ರು ಬಂದು ಮಧ್ಯಾಹ್ನ ಊಟ ಮಾಡ್ಕೊಂಡು ಮತ್ತೆ ಆಫೀಸಿಗೆ ಹೋದರು. ಮುರಳೀಕೃಷ್ಣ ಅವನು ಕೂಡ ನಿದ್ದೆ ಹೋದ. ಅದಾದಮೇಲೆ ಸಂಜೆ 4 ಗಂಟೆ ಸಮಯ ಅನಿಸುತ್ತೆ, 4:15 ಅಮ್ಮ ಬಂದಿದ್ದರು. ಅಮ್ಮನೂ ಸಿಸ್ಟರ್ಸು ಬಂದಿದ್ದರು. ನಾವು ನಮ್ಮ ಮನೆಗೆ ಬಂದುಬಿಟ್ಟು 2 ತಿಂಗಳು ಆಗಿತ್ತು. 2 ತಿಂಗಳು ಆಗ್ತಾ ಬಂದಿತ್ತು. ಮತ್ತು ನಾನು ಹೋಗಿರಲಿಲ್ಲ. ಅಮ್ಮಂಗೂ ಕೂಡ ಕಾಲು ಆಪ್ರೇಷನ್ ಆಗಿರೋದ್ರಿಂದ ಅವರು ಬರೋಕ್ಕಾಗಲಿಲ್ಲ ಪಾಪನ ನೋಡೋಕ್ಕೆ. ನೋಡ್ಕೊಂಡು ಹೋಗೋಣ ಅಂತೇಳಿ ಸ್ವಲ್ಪ ನಮ್ಮ ಸಿಸ್ಟರ್ ಗಾಡಿದು ಸರ್ವಿಸ್ ಇತ್ತಂತೆ, ಅದು ಕೆಲಸ ಆಗುತ್ತೆ ಅಂತ ಬಂದಿದ್ದರು. ಮತ್ತು ಅವ್ರಿಗೆ ನಾನು ಟೀ ಮಾಡಿದ್ದೆ. ಅವರು ರಸ್ಕ್ ಪ್ಯಾಕೆಟ್ ತಂದಿದ್ದರು, ಮಕ್ಕಳಿದ್ದಾರೆ ಅಂತೇಳಿ. ಅವ್ರಿಗೆ ಅದನ್ನು ಕೂಡ ನಾನು ಟೀ ಜೊತೆಗೆ ರಸ್ಕನ್ನು ಕೂಡ ಹಾಕ್ಕೊಡ್ತಾ ಇದ್ದೀನಿ. ಮತ್ತು ನನಗೆ ಇನ್ನೊಂದು ಪಾಪುಗೆ ಸ್ನಾನ ಮಾಡ್ಸೋಕ್ಕೆ ಆಗಿರಲಿಲ್ಲ. ಅವಳಿಗೆ ತಲೆಗೆ ಸ್ನಾನ ಮಾಡಿಸ್ಬೇಕಂದ್ರೆ ನನಗೆ ಒಬ್ಬಳಿಗೆ ಭಯ ಆಗುತ್ತೆ. ಯಾಕಂದರೆ ಆಲ್ರೆಡಿ 5 ತಿಂಗಳು ಪಾಪು ಅಲ್ವಾ, ಏನಾದರೂ ತಲೆಗೆ ಸ್ನಾನ ಮಾಡ್ಸೋಕ್ಕೋದ್ರೆ ಹಿಂಗೆ ನೀರು ಕುಡಿದ್ಬಿಡುತ್ತೆ ಅಂತ ಭಯದಿಂದ ನಾನು ನೆನ್ನೆ ತಲೆಗೆ ಸ್ನಾನ ಮಾಡಿಸ್ದಾಗ ಸ್ವಲ್ಪ ಲೇಟಾಗಿ ಮಾಡಿಸೋಣ, ನಮ್ಮ ಹಸ್ಬೆಂಡ್ ಬರ್ತಾರೆ ಅಂತೇಳಿ ಕಾದೆ. ಬಟ್ ಅವ್ರು ಬಂದು ಅರ್ಜೆಂಟಲ್ಲಿ ಹಂಗೆ ಹೋದರು. ಅಮ್ಮ ಬಂದರು. ಅಮ್ಮನೂ ಕೂಡ ಅವರು ಸ್ನಾನ ಮಾಡಿಸಿದ್ರು ತಲೆಗೆ. ಅದಾದಮೇಲೆ ಎಲ್ಲರಿಗೂ ಟೀ ಕಾಫಿ ಕೊಟ್ಟಾಯಿತು. ಮತ್ತು ಇನ್ನು ದೋಸೆ ಹಿಟ್ಟು ಚೆನ್ನಾಗಾಗಿತ್ತು ಸಾಯಂಕಾಲ ಅಷ್ಟೊತ್ತಿಗೆ. ಬೆಳಗ್ಗೆ ನಾನು ಎದ್ದ ತಕ್ಷಣ ಮತ್ತೆ ನೋಡಿಬಿಟ್ಟು ಸೋಡಾ ಹಾಕಿದ್ದೆ. ಅದು ನಾನು ಇಡ್ಲಿ ಮಾಡೋ ಅಷ್ಟೊತ್ತಿಗೆ ಇನ್ನೂ ಹಿಟ್ಟು ರೆಡಿಯಾಗಿರಲಿಲ್ಲ. ಸಾಯಂಕಾಲ ಅಷ್ಟೊತ್ತಿಗೆ ಹಿಟ್ಟು ಭಾಳ ಚೆನ್ನಾಗಾಗಿತ್ತು. ಅಮ್ಮ ಇನ್ನು ಚಟ್ನಿ ಇತ್ತು, ಬೆಳಗ್ಗೆ ಚಟ್ನಿ ಇತ್ತು, ಸಾಂಬಾರಿತ್ತು. ಅಮ್ಮ ದೋಸೆ ತಿಂತೀನಿ ಅಂತ ಹೇಳಿದರು. ಅವ್ರಿಗೆ ದೋಸೆ ಹಾಕ್ಕೊಡ್ತಾ ಇದ್ದೀನಿ. ಕೆಲವೊಂದು ಸಲ ನಾನು ಇದು ಕಬ್ಬಿಣ ಹಂಚು ಬಳಸ್ತಾ ಇರ್ತೀನಿ ನಾನು ದೋಸೆ ಹಾಕಲಿಕ್ಕೆ. ನಾನ್ ಸ್ಟಿಕ್ಕು ಬಳಸಬಾರ್ದು ಅಂತ ಹೇಳ್ತಾರೆ. ಹಂಗಾಗಿ ಜಾಸ್ತಿ ನಾನು ನಾನ್ ಸ್ಟಿಕ್ಕು ತೊಗೊಳ್ದಂಗೆ ಕಬ್ಬಿಣದ್ದು ದೋಸೆ ಹಂಚೆ ತೊಗೊಂಡು ಬಂದಿದ್ದೀವಿ. ಹಿಟ್ಟು ನೋಡಿ ಯಾವ ಥರ ಇದು ಆಗ್ತಿದೆ. ಬಟ್ ಒಂದೊಂದು ದೋಸೆ ಈ ಥರ ಆಗ್ತಾ ಇರ್ತವೆ. ಸಾರಿ, ನಾನು ವಾಯ್ಸ್ ರೆಕಾರ್ಡಿಂಗ್ ಮಾಡ್ಬೇಕಾದ್ರೆ ನನ್ನ ಮಗ ಅಂಗನವಾಡಿಯಿಂದ ಬಂದ. ಹಂಗಾಗಿ ನಾನು ಮತ್ತೆ ಡಿಸ್ಟರ್ಬೆನ್ಸ್ ಆಗುತ್ತೆ ಅಂತೇಳಿ ಆಫ್ ಮಾಡಿಕೊಂಡೆ. ಮತ್ತು ನೋಡಿ, ಕೆಲವೊಂದು ದೋಸೆ ಹಿಟ್ಟು ಎಲ್ಲ ದೋಸೆ ಚೆನ್ನಾಗಿ ಬರ್ತವೆ, ಎಲ್ಲ ಒಂದೊಂದು ದೋಸೆ ಈ ಥರ ಆಗ್ತಾ ಇರುತ್ತೆ. ಹಿಟ್ಟು ತುಂಬ ಗಟ್ಟಿಯಾಗಿದ್ದರೂ ಕೂಡ ನಾವು ಮಿಕ್ಸ್ ಮಾಡ್ಕೋಬೇಕಾದ್ರೆ ಸೌಟಲ್ಲಿರೋ ಅಂಥ ಹಿಟ್ಟು ಆ ಥರ ಮೆಲ್ಟ್ ಆಗಿಬಿಟ್ಟು ಹಂಚು ಕೂಡ ಹೀಟಾಗಿರುತ್ತಲ್ಲ, ಕೆಲವೊಂದು ಸತಿ ಆ ಥರ ದೋಸೆ ಬರ್ತವೆ.
ಮತ್ತು ಏನು ಪರವಾಗಿಲ್ಲ, ಎಲ್ಲ ಒಂದೊಂದು ಥರ ಆಗುತ್ತಲ್ವ, ಅಡ್ಜಸ್ಟ್ ಮಾಡ್ಕೊಳ್ಳೋಣ. ಮತ್ತು ಸಂಜೆಗೂ ಕೂಡ ನಾವು ಸ್ವಲ್ಪ ದೋಸೆ ಇಟ್ಟಿತ್ತು ನಮಗೆ, ಅಮ್ಮಗೆ ಮತ್ತು ಸಿಸ್ಟರ್ಗೆ ಬಂದಿಲ್ಲ, ಅವ್ರಿಗೂ ಕೂಡ ದೋಸೆನೂ ಮತ್ತು ಚಟ್ನಿ ಹಾಕ್ಕೊಡ್ತಾ ಇದ್ವಿ. ನನ್ನ ಮಗ ಬಂದು ಡಿಸ್ಟರ್ಬ್ ಮಾಡ್ದೆ, ಅಮ್ಮ ಅನ್ನ ಸುಲ್ಕೊಡು ಅಂತ ಹೇಳ್ದೆ. ಹಂಗೆ ಹಣ್ಣು ಸುಲ್ಕೊಟ್ಬಿಟ್ಟು ನಾನು ಆಮೇಲೆ ಮತ್ತೆ ರೆಕಾರ್ಡಿಂಗ್ ಮಾಡ್ತಾಯಿದ್ದೀನಿ. ದೋಸೆ ಎಲ್ಲರಿಗೂ ಆಗುತ್ತೆ ಅಂತೇಳಿ ಸ್ವಲ್ಪ ಮಧ್ಯಾಹ್ನ ಹಂಗೆ ರೈಸ್ ಉಳ್ಕೊಂಡಿತ್ತು, ಅದ್ರ ಜೊತೆಗೆ ಸ್ವಲ್ಪ ದೋಸೆನೂ ಮತ್ತು ರಾತ್ರಿ ನೈಟಿಗೆ ಸ್ವಲ್ಪ ಏನಾದರೂ ಬಜ್ಜಿ ಥರ ಮಾಡೋಣ, ಬದನೆಕಾಯಿ ಇತ್ತು, ಬಜ್ಜಿ ಮಾಡೋಣ ಅಂಥೇಳಿ ಜೊತೆಗೆ ದೋಸೆ ಎಲ್ಲ ಹಾಕಾಯಿತು, ಕೊಡ್ತಾಯಿದ್ದೀನಿ. ದೋಸೆ ಒಂದು ಸ್ವಲ್ಪ ಅಮ್ಮಗೆ ಸರಿಯಾಗಿ ಹಾಕ್ಕೊಟ್ಟೆ, ಮತ್ತು ಚಟ್ನಿ ಇತ್ತು, ಚಟ್ನಿ ದೋಸೆ ಕೊಟ್ಟೆ. ಅದಾದಮೇಲೆ ನಮಗೆ ನೈಟ್ ಊಟಕ್ಕಂತ ಹೇಳಿ 2 ಬದನೆಕಾಯಿ ಇತ್ತು, ಬದನೆಕಾಯಿನೂ ಟೊಮೊಟೊ ಹಸಿಮೆಣ್ಸಿಕಾಯಿ ಎಲ್ಲ ಇಟ್ಟು ಹಾಗೆ ಬೇಯಿಸ್ಕೊಂಬಿಟ್ಟು ಬಜ್ಜಿ ಮಾಡೋಣ ಅಂತೇಳಿ ಅದನ್ನೆಲ್ಲ ಬೇಯಿಸ್ಕೊಂಡು ಮತ್ತು ಈಗ ಮಿಕ್ಸಿ ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ಶೇಂಗಾ ಬೀಜನೂ ಹಾಕಿದ್ದೀನಿ, ಚೆನ್ನಾಗಿರುತ್ತೆ ಇದು ಒಂಥರ ಟೇಸ್ಟು. ಅದಾದಮೇಲೆ ಎಲ್ಲ ರುಬ್ಕೊಂಬಿಟ್ಟು ಮಿಕ್ಸಿ ಗ್ರೈಂಡ್ ಮಾಡ್ಕೊಂಬಿಟ್ಟು ಬಜ್ಜಿಗೆ ಈಗ ಒಗ್ಗರಣೆ ಮಾಡ್ಕೊಳ್ತಾ ಇದ್ದೀನಿ. ಕೆಲವೊಂದು ಸಲ ಹಸಿದು ಕೂಡ ಊಟ ಮಾಡ್ಬೋದು, ಚೆನ್ನಾಗಿರುತ್ತೆ ಬಜ್ಜಿ. ಆದರೆ ಒಗ್ಗರಣೆ ಮಾಡಿಕೊಂಡ್ರೆ ಇದು ಒಂಥರ ಟೇಸ್ಟ್ ಬರುತ್ತೆ, ಅದು ಒಂಥರ ಟೇಸ್ಟ್ ಬರುತ್ತೆ ಅಂತೇಳಿ ನಾನು ಒಗ್ಗರಣೆ ಮಾಡಿದೆ, ಸ್ವಲ್ಪ ಡಿಫ್ರೆನ್ಸ್ ಇರಲಿ ಅಂತೇಳಿ. ಅದಾದಮೇಲೆ ಮತ್ತೆ ಇನ್ನೂ ಸ್ವಲ್ಪ ದೋಸೆ ಹಿಟ್ಟು ಉಳ್ಕೊಂಡಿತ್ತು, ಅದನ್ನು ನಮಗೆಲ್ಲ ಕೂಡ ದೋಸೆ ಹಾಕ್ಕೊಂಡೆ. ಮತ್ತು ರೈಸ್ ಜೊತೆಗೆ ಸ್ವಲ್ಪ ರೈಸ್ ಕೂಡ ಮಾಡಿದ್ದೆ ನೈಟು. ಈಗ ದೋಸೆನೂ ಮತ್ತು ಬದನೆಕಾಯಿ ಬಜ್ಜಿನ ಅದನ್ನು ಕೂಡ ಕಾಂಬಿನೇಷನ್ ಆಗಿ ಅದನ್ನು ಹಾಕ್ಕೊಟ್ಟೆ ನಮ್ಮ ಮನೆಯವ್ರಿಗೆ, ಎಲ್ಲರೂ ಊಟ ಮಾಡಿದ್ವಿ. ಅಮ್ಮರು ಕೂಡ ಅವರು ಊರಿಗೆ ಹೋದರು, ಲೇಟ್ ಆಯಿತು ಅಂತ. ಪರವಾಗಿಲ್ಲ ಅಮ್ಮ ಇರು ಅಂತ ಹೇಳಿದೆ, ಇಲ್ಲ ನಾನು ಹೋಗ್ತೀನಿ ಅಂತೇಳಿ ಅವರು ಅಪ್ಪ ಒಬ್ಬರೇ ಇರ್ತಾರೆ ಮನೇಲಿ ಅಂತೇಳಿ, ಇನ್ನೊಬ್ಳು ಸಿಸ್ಟರ್ ಮಗಳು ಬಂದು ಅವಳಿಗೆ ಏನೋ ಟೆಸ್ಟ್ ಇದೆ ಅಂತ ಓದ್ಕೋಬೇಕಂತೇಳಿ ಆವಾಗಲೇ ನೈಟು ಹೊರಟೋದ್ರು ಅವರು. ನಮ್ಮ ಪಾಪು ಅವ್ರ ಹತ್ರ ಹೋಗೋಕ್ಕೆ ಅಳ್ತಾ ಇದ್ಲು, ಯಾಕಂದರೆ ಅವಳಿಗೆ 2 ತಿಂಗಳಿಂದ ಯಾರು ಕೂಡ ಮನೆಗೆ ನಾವಿಬ್ಬರೇ ಬಿಟ್ಟರೆ ಗಂಡ ಹೆಂಡತಿ, ಅವಳನ್ನ ಜಾಸ್ತಿ ಇರಲ್ವಲ್ಲ ಮನೇಲಿ, ನೋಡಲ್ವಲ್ಲ, ಹಂಗಾಗಿ ಇದ್ಕಿದ್ದಂಗೆ ಎಲ್ಲರೂ ಬಂದಿದ್ದಾರೆ ಅಂತೇಳಿ ಅವಳು ಅಳ್ತಾ ಇದ್ಲು, ಹೋಗ್ತಾ ಇರಲಿಲ್ಲ. ಆದರೂ ಕೂಡ ಹೆಂಗೋ ಆಮೇಲೆ ಸರಿ ಹೋದ್ಲು.